ಪುರಾವೆ ಇಲ್ಲದ ವಿಚಾರಗಳನ್ನು ಇಲ್ಲಿ ತಾವು ಎತ್ತಬಾರದು. ಆರೋಪ ಮಾಡಿ ಒಂದು ಸ್ವಲ್ಪ ಹೇಳ್ತೀನಿ. ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು, ಆರೋಪವಿಲ್ಲದ ವಿಷಯಗಳನ್ನು ನೀವು ಪ್ರೂಫ್ ಸಹಿತ ಹೇಳಬೇಕು. ಹಾಗಾದಾಗೆ ನಾನು ಮಾತಾಡ್ತೀನಿ. ನನಗೆ ಪ್ರೂಫ್ ಇದೆ. ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಸೀಟಿಗಾಗಿ ನಾನು ಹರೀಶ್ ಕುಮಾರ್ ಡೆಲ್ಲಿಯಲ್ಲಿ ಸುಮಾರು ದಿವಸ ಕೂತಿದ್ದೇನೆ. ಪೂಜಾರಿ ಅವರಿಗೆ ಕೊಡಬೇಕು. ನಾನೊಂದು ಮಾತನ್ನು ಹೇಳಿದೆ, ಪೂಜಾರಿ ಕೇಳ್ತಾರೆ ನಾನು ರಕ್ತದಲ್ಲಿ ಬರೆದು ಕೊಡ್ತೇನೆ ಅಂತೇಳಿ. ಅದಕ್ಕಾಗಿ ಕೆಲವು ಜನ ತಮಾಷೆ ಕೂಡ ಮಾಡ್ತಾರೆ. ಕೆಲವು ಜನ ನಮ್ಮನ್ನು ಬೇಸರ ಮಾಡಿಕೊಂಡಿದ್ದಾರೆ. ನಮ್ಮ ನಾಯಕರು ನಾವು ಪೂಜಾರರೇ ಆಗಬೇಕು, ಆಂತರಿಕ ಚುನಾವಣೆಯಲ್ಲಿ ಪೂಜಾರಿಯರೇ ಆಗಬೇಕು ಅಂತೇಳಿ ಕನಚೂರು ಮೊನ್ನವರು ಆಗಬೇಕು, ಮತ್ತು ಚುನಾವಣೆಯಲ್ಲಿ ಅವ್ರಿಗೇ ಕೊಡಬೇಕು, ರಕ್ತದಲ್ಲಿ ಬರೀತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದವನು ರಮನಾಥ್ ರೈ. ಅದು ಇಡೀ ಜಿಲ್ಲೆ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ನಾನು ಡೆಲ್ಲಿಯಲ್ಲಿ ಸುಮಾರು ದಿವಸ ಕೂತಿದ್ದೇನೆ. ಆ ಚುನಾವಣೆಯಲ್ಲಿ ನನ್ನ ಕೈಯಿಂದ ನನಗೆ ಸಾಕಷ್ಟು ಸಂಪತ್ತಿಲ್ಲ, ಆದರೂ ಕೂಡ ನಾವು ಹೆಚ್ಚಿನ ಶ್ರದ್ಧೆಯಿಂದ, ಆದರೆ ನಮಗೆ ಗೆಲುವು ಆಗಲಿಲ್ಲ. ಆದ್ದರಿಂದ ತಮಾಷೆ ಮಾಡ್ತಾರೆ, ನೀವು ರಕ್ತದಲ್ಲಿ ಬರುತ್ತೆ ಹೇಳಿದ್ದೀರಲ್ಲ ಅಂತ. ಅಷ್ಟೇ ಸಾಕು. ಪುರಾವಾಗಿಲ್ಲದ ವಿಷಯಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಾನೇನು ಹೇಳೋದು, ಗಾಳಿಯ ವಿಚಾರವನ್ನು ಗಾಳಿಯಲ್ಲಿ ಕೇಳಬೇಕು ಹೊರತು ಯಾರೋ ಒಬ್ಬರಲ್ಲಿ ಕೇಳಿದ್ರೆ ಗಾಳಿಯಲ್ಲಿ ಇದ್ದ ವಿಷಯವನ್ನು ಗಾಳಿಯಲ್ಲಿ ಕೇಳಬೇಕು. ದಯವಿಟ್ಟು ಪುರಾವೆಲ್ಲಿ ದೇಶ ನೀವು ಬರಲೂಬಾರದು, ನೀವು ಅದಕ್ಕೆ ಮಹತ್ವ ಕೊಡಬಾರ್ದು. ಇದು ಪ್ರಶ್ನೆ ಕೇಳ್ತಕ್ಕಂಥ ವಿಚಾರ ಅಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ.